ಹೆಲೋ ಗೈಸ್, ವೆಲ್ಕಮ್ ಟು ಪ್ರಕಾಶ್ ಫರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಗೈಸ್. ನೋಡ್ರಿ, ನಾವು ಇವಾಗ ಅಡುಗೆ ಮಾಡಿಕೊಂಡು ಎಳ್ಳಮಾವಾಸ್ಯೆ ಹಬ್ಬ ಆಚರಣೆ ಮಾಡ್ಲತ್ತಿದ್ದೆವು. ಹೊಲಕ್ಕೆ ಎಲ್ಲ ಕಟ್ಕೊಂಡು ನಡೆದಿದ್ದೆವು. ನೀವು ಎಳ್ಳಮಾವಾಸ್ಯೆ ಹಬ್ಬ ಚೆನ್ನಾಗಿ ಇದೇ ರೀತಿ ಆಚರಣೆ ಮಾಡ್ತೀರಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ನಾವು ಹೊಲದಲ್ಲಿ ಕೂತ್ಕೊಂಡು ಊಟ ಮಾಡೋದು ಅದು ಒಂದು ಅಲ್ಲಗೆ ವೈಬ್ ಸಿಗ್ತದ ಗೈಸ್. ನೋಡ್ರಿ, ಇವಾಗ ಇದು ಗುಡಿಸಿಲು ನಮ್ಮ ಮೈದನವ್ರು ಕಟ್ಟಾರ, ಚೆನ್ನಾಗಿ ಕಟ್ಟಿದ್ರು. ಈಗ ಏನೇನು ಸಂಪ್ರದಾಯ ಅದ್ರ ಪ್ರಕಾರ ಎಲ್ಲ ಮಾಡ್ಲತ್ತಾರ ನಮ್ಮ ಅತ್ತೆಯವರು. ಅದು ಮತ್ತು ನಾವು ಹೊಲ ಎಲ್ಲ ಸುತ್ಕೊಂಡು ಬಂದು ಅದೇನೇನೋ ಅನ್ಬೇಕಂತ ಓಲ್ಗೆ ಚಾಲಂಪಲ್ಗೆ ಅಂತ ನೀವು ಇದೇ ರೀತಿ ಮಾಡ್ತೀರಾ ಗೈಸ್. ಇವಾಗ ಊಟಕ್ಕೆ ಕೂತ್ಕೊಂಡೆವು. ಇವ್ರು ನಮ್ಮ ನಾದ್ನಿ, ಸಣ್ಣ ನಾದ್ನಿ, ಅವ್ರ ಹಸ್ಬೆಂಡು, ಅವರಿಬ್ರು ಮಕ್ಕಳು ಎಲ್ಲರೂ ಕೂತ್ಕೊಂಡು ಊಟ ಮಾಡ್ಲತ್ತಿದ್ದೆವು. ಇವ್ರು ನಮ್ಮ ನೆಗಣಿ ಅವ್ರದ್ದು ಮಮ್ಮಿ ಪಪ್ಪಾರ. ಅದೇ ರೀತಿ ಗೈಸ್, ಅಡುಗೆ ಎಲ್ಲ ಭಾಳ ನಮ್ಮ ಅತ್ತೆಯವರೆಲ್ಲ ವಹಿಸ್ಕೊಂಡು ಪೂರಾ ಅದಕ್ಕೆ ಏನೇನು ಹತ್ತದ ಎಳ್ಳಮಾವಾಸ್ಯೆದೆಲ್ಲ ನಮ್ಮ ಅತ್ತೆಯವರೇ ಮಾಡಿದ್ರು. ಇವರೇ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಗೈಸ್. ನೋಡ್ರಿ, ಎಲ್ಲರಿಗೆ ಇನ್ವೈಟ್ ಮಾಡಿದೆವು. ಈ ಸರ್ತಿ ನಾವು ಎಳ್ಳಮಾವಾಸ್ಯೆ ಹಬ್ಬ ಫುಲ್ ಗ್ರ್ಯಾಂಡಾಗಿ ಆಚರಣೆ ಮಾಡಿದೆವು. ಎಲ್ಲರೂ ನಮ್ಮ ಫ್ಯಾಮಿಲಿದಾಗ ಫಸ್ಟ್ ಟೈಮ್ ಈ ಥರ ನಾವು ಹೊಲದಲ್ಲಿ ಕೂತ್ಕೊಂಡು ಊಟ ಮಾಡೋದು ತುಂಬ ಚೆನ್ನಾಗಿ ಅನ್ನಿಸ್ತು. ನನಗಂತೂ ಭಾಳ ಇಷ್ಟ ಆಯಿತು. ಮನೇಲಿ ಕೂತ್ಕೊಂಡು ಊಟ ಮಾಡೋದಕ್ಕಿಂತ ಹೊಲದಲ್ಲಿ ಕೂತ್ಕೊಂಡು ಮಾಡಿದ ವೈಬೇ ಒಂದು ಅಲಗ್ ಅನ್ನಿಸ್ತು. ಮತ್ತು ಎಲ್ಲರೂ ಊಟ ಮಾಡಿಕೊಂಡು ಹೊರಡ್ತಾಯಿದ್ರು. ಎಲ್ಲರೂ ಒಂದು ಫೋಟೋ ಅದನ್ನು ತೆಕ್ಕೊಂಡೆವು ಗೈಸ್. ನೀವು ಇದೇ ರೀತಿ ಎಳ್ಳಮಾವಾಸ್ಯೆ ಹಬ್ಬ ಆಚರಣೆ ಮಾಡ್ತೀರಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಹಾಗೆ ನಮ್ಮ ಹೊಲದಲ್ಲಿ ಪಪ್ಪಾಯ ಕೂಡ ಬೆಳೆದಿವು, ಅವು ಕೊಟ್ಟು ಕಳಿಸ್ತಾ ಇದ್ದೀವಿ. ಭಾಳ ಸಿಹಿಯಾಗಿದ್ದೆವು ತಿನ್ನೋಕ್ಕೆ. ಎಲ್ಲರೂ ಇವಾಗ ಹೊರಡ್ತಾ ಇದ್ದೀವಿ ಗೈಸ್. ನಂಗಂತೂ ಎಲ್ಲರೂ ಬಂದಿದ್ದು ಭಾಳ ಖುಷಿ ಆಯಿತು. ನಮ್ಮ ಅತ್ತೆಯವರಿಗೂ ಭಾಳ ಖುಷಿ. ಅವರಿಗೆ ಬಿಡಕ್ಕಂತ ನಾವು ಹೋಗ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಮಗನೂ ಅಳ್ಳತ್ತಿನು, ತಾತಾಜಿ ಜೊತೆ ನಾನು ಹೋಗ್ತೆ ಅಂತ ಅವನು ತಾತಾಜಿ ಜೊತೆ ಕಳಿಸ್ಕೊಟ್ಟಿವಿ ಗೈಸ್. ಅವ ತಾತಾಜಿ ಇದ್ರೆ ನಾವು ಭೀ ನೆನಪು ಬರಲ್ಲ ಅವನಿಗೆ. ಅಷ್ಟು ಅವ ಆರಾಮಿರ್ತಾನೆ, ಚೆನ್ನಾಗಿ ನೋಡ್ಕೋತಾರ ಅವರು. ಇವಾಗ ನೋಡ್ರಿ ಹೋಗ್ಲತ್ತಾರ ನಮ್ಮ ಮನೆಯವರು. ಯಾಕಡೆ ಹೋಗ್ಬೇಕಂತ ರೂಟ್ ಈ ರಸ್ತೆಯಿಂದ ನಮ್ಮ ಹೊಲಕ್ಕೆ 1 ಕಿಲೋಮೀಟ್ರ್ ಆಗುತ್ತೆ ಗೈಸ್. ಇದ್ದೀರಾ ಗೈಸ್, ಇವಾಗ ಹೋಗ್ಲತ್ತಾರ. ನಾವು ಮತ್ತೆ ಅವರಿಗೆ ಕಳಿಸ್ಕೊಟ್ಟು ನಾವು ಹೋಗ್ತೀವಿ. ಇವ್ರು ನಮ್ಮ ದೊಡ್ಡಮ್ಮ ಫ್ಯಾಮಿಲಿ, ಮತ್ತು ಇವರು ಇನ್ನೊಬ್ಬರು ದೊಡ್ಡಮ್ಮ ಫ್ಯಾಮಿಲಿ. ಇವಾಗ ಈ ಕಾರಲ್ಲಿ ನಮ್ಮ ತಂದೆ ತಾಯಿಯವ್ರು ಕೂತ್ಕೊಂಡ್ರೆ ನಮ್ಮ ಮಗ ಹೋಗ್ಲತ್ತಾನ. ನೋಡ್ರಿ, ಒಟ್ಟೆ ಅವ ನಮಗೇನು ಕೆನಸಲ್ಲೂ ಏನಿಲ್ಲ. ಹೋಗಿ ಮತ್ತೆ ನಾವು ಹೊಲಕ್ಕೆ ಬಂದು ಇಲ್ಲೆಲ್ಲರೂ ಊಟ ಮಾಡ್ಲತ್ತಿರು. ಇವರೆಲ್ಲ ನಮ್ಮ ನೆಗಣಿದ್ದೇರು. ಮತ್ತು ಇವರು ಸಾರಿ ಎಲ್ಲೋ ಆ್ಯಂಡ್ ಗ್ರೀನ್ ಉಟ್ಕೊಂಡಿನೋರು ಸಾರಿ. ಇವರು ನಮ್ಮ ನಾದ್ನಿಯವ್ರ. ಸಾಯಂಕಾಲದ ಊಟ ಮುಗಿಸ್ಕೊಂಡು ಎಲ್ಲ ಕಟ್ಕೊಂಡು ಮತ್ತೆ ಮನೆಗೆ ಹೊರಡಬೇಕಲ್ಲ, ಅದಕ್ಕೆ ಮತ್ತೆ ಊಟ ಮಾಡ್ಕೊಂಡು ಹೋಗೋಣ ಅಂತಂದು ಊಟ ಮಾಡ್ಲತ್ತಿದ್ದೆವು. ನೋಡ್ರಿ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಗೈಸ್. ಓಕೆ, ಬಾಯ್.